ಆಚಾರ್ಯ ಚಾಣಕ್ಯ ಇವರನ್ನ ನಾವು ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅಂತಾನೂ ಕರಿತೇವೆ. ಆ ಸಮಯದ ಒಬ್ಬ ಗ್ರೇಟೆಸ್ಟ್ ಫಿಲೋಸಫರ್, ಟೀಚರ್, ಎಕನಾಮಿಸ್ಟ್ ಆಗಿದ್ರು. ಅವರು ಹೇಳಿರುವ ಜೀವನದ ಮತ್ತೆ ರಾಜಕೀಯ ಪಾಠಗಳನ್ನ ಜನ ಹಲವು ವರ್ಷಗಳಿಂದ ಇವತ್ತಿಗೂ ಪಾಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿನ ಜನರೇಷನ್ ಅಲ್ಲೂ ಅವರು ಹೇಳಿರುವ ಮಾತುಗಳು ನಿಜ ಆಗಿವೆ. ಚಾಣಕ್ಯ ನೀತಿ ಎಲ್ಲ ಲೈಫ್ ಲೆಸನ್ಸ್ ನ ಒಂದು ಕಲೆಕ್ಷನ್ ಇದೆ. ಇದು ನಿಮ್ಮ ಜೀವನವನ್ನು ಉತ್ತಮವಾಗಿ ಬದುಕಲು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಅದು ನಿಮ್ಮ ಕರಿಯರ್, ಗೋಲ್, ಫ್ರೆಂಡ್ಶಿಪ್, ಫ್ಯಾಮಿಲಿ, ಇಮೋಷನ್ಸ್ ಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತೆ ಜೀವನದಲ್ಲಿ ಸರಿಯಾದ ದಾರಿ ಮೇಲೆ ನಡೆಯಲು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಯಾಕಂದ್ರೆ ಚಾಣಕ್ಯ ನೀತಿಯಲ್ಲಿ ನಿಮಗೆ ಪ್ರತಿಯೊಂದು ಪ್ರಶ್ನೆಯ ಉತ್ತರ ಸಿಗುತ್ತೆ. ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಚಾಣಕ್ಯ ನೀತಿಯ 10 ಇಂಪಾರ್ಟೆಂಟ್ ಲೈಫ್ ಲೆಸನ್ಸ್ ಗಳನ್ನ ತಿಳಿಯೋಣ. ನನ್ನ ಪ್ರಕಾರ ಪ್ರತಿಯೊಬ್ರು ಕೂಡ ಈ ನೀತಿಗಳನ್ನ ತಿಳಿದುಕೊಳ್ಳಲೇಬೇಕು. ಅದಕ್ಕೆ ವಿಡಿಯೋ ಎಂಡ್ ವರೆಗೆ ನೋಡಿ. ಅದಕ್ಕೂ ಮುಂಚೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಕಮ್ಯುನಿಟಿಯನ್ನ ಜಾಯಿನ್ ಆಗಿ. ಪಾಯಿಂಟ್ ನಂಬರ್ 1, ಎಜುಕೇಶನ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ಆಚಾರ್ಯ ಚಾಣಕ್ಯರು ಶಿಕ್ಷಣಕ್ಕೆ ತುಂಬಾ ಮಹತ್ವವನ್ನು ಕೊಟ್ಟಿದ್ದರು. ಚಾಣಕ್ಯ ಹೇಳ್ತಾರೆ, ಶಿಕ್ಷಣದಿಂದ ನೀವು ಏನೆಲ್ಲ ಅಚೀವ್ ಮಾಡಿದ್ದೀರಾ ಅದು ಜೀವನ ಪರ್ಯಂತ ನಿಮ್ಮ ಜೊತೆ ಇರುತ್ತೆ. ನಿಮ್ಮ ಫಿಸಿಕಲ್ ಅಪೇರೆನ್ಸ್ ಚೇಂಜ್ ಆಗಬಹುದು, ನೀವು ಕಳೆದಿರುವ ಒಂದು ನಿಮಿಷ ಕೂಡ ನಿಮಗೆ ಮರಳಿ ಸಿಗೋದಿಲ್ಲ. ಕಷ್ಟದ ಸಮಯದಲ್ಲಿ ನಿಮ್ಮ ಗೆಳೆಯರು ನಿಮ್ಮಿಂದ ದೂರ ಆಗಬಹುದು, ಆದರೆ ಶಿಕ್ಷಣದಿಂದ ಸಂಪಾದನೆ ಮಾಡಿರುವ ಜ್ಞಾನ ಸದಾಕಾಲ ನಿಮ್ಮ ಜೊತೆ ಇರುತ್ತೆ ಮತ್ತೆ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯನೂ ಮಾಡುತ್ತೆ. ಚಾಣಕ್ಯ ಹೇಳ್ತಾರೆ, ನಿಮ್ಮ ಗುರಿಗಳನ್ನ ಅಚೀವ್ ಮಾಡಲು ಇರುವ ದಾರಿ ಒಂದೇ, ಅದುವೇ ಶಿಕ್ಷಣ. ಯಾಕಂದ್ರೆ ಎಷ್ಟು ಜಾಸ್ತಿ ನೀವು ನಿಮ್ಮ ಗೋಲ್ಸ್ ಗಳ ಬಗ್ಗೆ ನಾಲೆಜ್ ಹೆಚ್ಚಿಸಿಕೊಳ್ತೀರಾ, ನಿಮ್ಮ ಗುರಿಯನ್ನು ಗೆಲ್ಲುವ ದಾರಿಗಳು ನಿಮಗೆ ಅಷ್ಟೇ ಸ್ಪಷ್ಟವಾಗಿ ಕಾಣಲು ಪ್ರಾರಂಭ ಆಗುತ್ತೆ. ಅದಕ್ಕೆ ನೀವು ಶಿಕ್ಷಣವನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತರ ನೋಡಬೇಕು. ಯಾಕಂದ್ರೆ ನಂತರ ಇದರಿಂದ ನಿಮಗೆ ಮುಂದೆ ಒಳ್ಳೆಯ ರಿಸಲ್ಟೇ ಸಿಗೋದು. ಪಾಯಿಂಟ್ ನಂಬರ್ 2, ಲರ್ನ್ ಫ್ರಮ್ ಲಯನ್, ಕ್ರೇನ್, ಕಾಕ್, ಕ್ರೌ ಅಂಡ್ ಡಾಗ್. ನೀವು ಒಂದು ಸಿಂಹದ ತರ ಸ್ಟ್ರಾಂಗ್ ಆಗಿರಬೇಕು. ಪೂರ್ತಿ ಏಕಾಗ್ರತೆಯಿಂದ ತಮ್ಮ ಗುರಿ ಸಾಧಿಸಲು ಪರಿಶ್ರಮ ಪಡಬೇಕು. ಒಂದು ಕ್ರೇನ್ ಅಂದ್ರೆ ಕೊಕ್ಕರೆ ತರ ವಿಚಾರಗಳ ಮೇಲೆ ನಿಯಂತ್ರಣ ಇಟ್ಟಿಕೊಳ್ಳಿ. ಮತ್ತೆ ಟೈಮ್, ಪ್ಲೇಸ್, ಅಬಿಲಿಟಿಯ ಬಗ್ಗೆ ಅವೇರ್ ಆಗಿರಿ. ಒಂದು ಕೋಳಿ ತರ ಸರಿಯಾದ ಸಮಯದಲ್ಲಿ ಎದ್ದೇಳ್ಬೇಕು. ತಮ್ಮ ಸಲುವಾಗಿ ನಿರ್ಧಾರ ತಗೊಳ್ಬೇಕು. ಕಷ್ಟಪಟ್ಟು ಹಣ ಸಂಪಾದನೆ ಮಾಡಬೇಕು. ಮತ್ತೆ ತಮ್ಮ ರಿಲೇಶನ್ಶಿಪ್ ಅನ್ನ ಸಮಾನವಾಗಿ ಕಾಣಬೇಕು. ಮತ್ತೆ ಯಾರ ಜೊತೆಗೂ ಕೆಟ್ಟದನ್ನ ಮಾಡಬಾರ್ದು. ಒಂದು ಕ್ರೌ ಅಂದ್ರೆ ಕಾಗೆಯಿಂದ ನಾವು ಕಲಿಯಬೇಕು. ತಮ್ಮ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ಅರಿವು ಇರಬೇಕು. ಯಾರ ಮೇಲೂ ಕಣ್ಣು ಮುಚ್ಚಿ ನಂಬಿಕೆ ಮಾಡಬಾರ್ದು. ತಮ್ಮ ಇಂಪಾರ್ಟೆಂಟ್ ವಸ್ತುಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ಮತ್ತೆ ತಮ್ಮ ಕುಟುಂಬದವರ ಜೊತೆ ಸರಿಯಾಗಿ ಕಾಲ ಕಳಿಬೇಕು. ಒಂದು ನಿಯತ್ತಿನ ನಾಯಿ ತರ ತಮ್ಮ ಅವಶ್ಯಕತೆಗಳನ್ನ ಕಡಿಮೆ ಇಡಬೇಕು. ಸಮಯ ಬಂದಾಗ ಸುಸ್ತು ಸೋಮಾರಿತನದಿಂದ ಕೂಡಿರಬಾರ್ದು. ಮತ್ತೆ ತಮ್ಮ ಪ್ರೀತಿ ಪಾತ್ರರ ಜೊತೆ ಯಾವತ್ತೂ ಲಾಯಲ್ ಆಗಿರ್ಬೇಕು. ಅವರಿಗೆ ಶೌರ್ಯದಿಂದ ಪ್ರೊಟೆಕ್ಟ್ ಮಾಡಬೇಕು. ಪಾಯಿಂಟ್ ನಂಬರ್ 3, ನೆವರ್ ಶೇರ್ ಯುವರ್ ಸೀಕ್ರೆಟ್ ವಿತ್ ಎನಿವನ್. ಜನ ತಮ್ಮ ಮನಸ್ಸಿನ ಮಾತು ಎಲ್ಲವೂ ಬೇರೆಯವರ ಮುಂದೆ ಹೇಳ್ಕೊತಾರೆ. ಹೇಳ್ಕೊಂಡು ಮುಂದೆ ತಾವೇ ಪಶ್ಚಾತ್ತಾಪ ಪಡ್ತಾರೆ. ನೋಡಿ, ಬೇರೆಯವರ ಮುಂದೆ ತಮ್ಮ ಮನಸ್ಸಿನ ಮಾತು, ತಮ್ಮ ವೀಕ್ನೆಸ್ ಎಲ್ಲವನ್ನೂ ಹೇಳಿಕೊಂಡಾಗ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಸಂಸಾರದ ಮಾತು ಬೀದಿಗೆ ಬರುತ್ತೆ. ಮತ್ತೆ ಜನ ನಿಮ್ಮ ಬಗ್ಗೆ ನಿಮ್ಮ ಬೆನ್ನು ಹಿಂದೆ ಮಾತಾಡ್ಕೋತಾರೆ. ಇನ್ನು ಕೆಲವೊಬ್ಬರು ಇದೇ ಮಾತಿನ ಬಂಡವಾಳ ಮಾಡಿಕೊಂಡು ಉಪಯೋಗನೂ ಮಾಡ್ಕೋತಾರೆ. ಆ ವ್ಯಕ್ತಿ ನಿಮ್ಮ ಜೊತೆ ಎಷ್ಟೇ ಆತ್ಮೀಯನಾಗಿರ್ಲಿ, ಎಷ್ಟೇ ಒಳ್ಳೆಯವನಾಗಿರ್ಲಿ, ನೀವು ಆ ರಿಸ್ಕ್ ತಗೊಳ್ಬಾರ್ದು. ಯಾಕಂದ್ರೆ ಕಷ್ಟದ ಸಮಯದಲ್ಲಿ ನಿಮ್ಮ ಆತ್ಮೀಯ ಗೆಳೆಯ ಕೂಡ ನಿಮ್ಮ ರಹಸ್ಯಗಳನ್ನ, ನಿಮ್ಮ ವೀಕ್ನೆಸ್ ಗಳನ್ನ ಒಂದು ಆಯುಧದ ಹಾಗೆ ಉಪಯೋಗ ಮಾಡಿಕೊಳ್ತಾನೆ. ಮತ್ತೆ ಆ ಆಯುಧ ನೀವೇ ಅವರ ಕೈಗೆ ಕೊಡ್ತೀರಾ, ತಮ್ಮ ವೀಕ್ನೆಸ್ ಎಲ್ಲವನ್ನು ಹೇಳಿಕೊಂಡು. ನೋಡಿ, ತಮ್ಮ ಸೀಕ್ರೆಟ್ ವಿಷಯಗಳನ್ನ ಹೇಳಿಕೊಳ್ಳಲು ಧೈರ್ಯ ಬೇಕಾಗುತ್ತೆ. ಅದೇ ಅವುಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲು ತುಂಬಾ ಧೈರ್ಯ ಬೇಕಾಗುತ್ತೆ. ಅದಕ್ಕೆ ತಮ್ಮ ಮನಸ್ಸಿನ ಮಾತು ತಮ್ಮ ಮನಸ್ಸಿನಲ್ಲೇ ಇಟ್ಟುಕೊಳ್ಳಿ. ಪಾಯಿಂಟ್ ನಂಬರ್ 4, ಮನಿ ಗಿವ್ಸ್ ಯು ಪವರ್. ಇದಂತೂ ಎಲ್ಲರಿಗೂ ಗೊತ್ತು. ದುಡ್ಡು ಇವತ್ತಿನ ಸಮಯದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪವರ್ ಇದೆ ಅನ್ನೋದು. ಅದಕ್ಕೆ ಚಾಣಕ್ಯ ಹೇಳ್ತಾರೆ, ನಿಮ್ಮ ಬಳಿ ಹಣ ಇದ್ರೆ ನೀವು ನಿಮ್ಮ ಜೊತೆ ನಿಮ್ಮ ಆತ್ಮೀಯರ ಜೀವನವನ್ನು ಬದಲಾವಣೆ ಮಾಡಬಹುದು. ಚಾಣಕ್ಯರ ಪ್ರಕಾರ ಹಣದಿಂದ ನಿಮಗೆ ಈ 3 ವಿಷಯಗಳನ್ನ ಕಲಿಯಲು ಸಿಗುತ್ತೆ. 1, ದುಡ್ಡಿನಿಂದ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ಬದುಕುವ ಮೂಲಭೂತ ಅಗತ್ಯಗಳನ್ನ ಪೂರೈಕೆ ಮಾಡ್ತೀರಾ. ಇದರಿಂದ ನಿಮ್ಮ ಅಕ್ಕಪಕ್ಕ ಇರುವಂತಹ ಜನ ಯಾವತ್ತೂ ನಿಮ್ಮ ಜೊತೆ ಇರ್ತಾರೆ. 2, ಹಣದಿಂದ ನಿಮಗೆ ರೆಸ್ಪೆಕ್ಟ್ ಸಿಗುತ್ತೆ. ದುಡ್ಡು ಇರೋದ್ರಿಂದ ನಿಮ್ಮ ಬಳಿ ಅನೇಕ ವಸ್ತುಗಳ ಆಕ್ಸೆಸ್ ಸಿಗುತ್ತೆ. ಇದು ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ. ಒಂದ್ ವೇಳೆ ನೀವು ಕಷ್ಟಪಟ್ಟು ಆ ಸ್ಥಾನಕ್ಕೆ ಏರಿದ್ದಾಗ ಜನ ನಿಮ್ಗೆ ಮರ್ಯಾದೆ ಕೊಡ್ತಾರೆ, ನಿಮ್ಮ ಜೊತೆ ಸಂಬಂಧ ಬೆಳೆಸಬೇಕು ಅಂತಾರೆ. 3, ದುಡ್ಡು ಮನುಷ್ಯನಿಗೆ ಪ್ರತಿಯೊಂದು ಕಷ್ಟದ ವಿರುದ್ಧ ಹೋರಾಡುವ ಪವರ್ ಕೊಡುತ್ತೆ. ನೋಡಿ, ಯಾರ ಬಳಿ ಹಣ ಇಲ್ಲ ಅವರಿಗೆ ಕೆಟ್ಟ ಸಮಯ ಬಂದಾಗ ಅವರ ಜೀವನ ಹಾಳಾಗೋದು ಅಂತೂ ಪಕ್ಕ. ಅದೇ ಹಣ ನಿಮ್ಗೆ ಕೆಟ್ಟ ಸಮಯದಲ್ಲೂ ಪ್ರೊಟೆಕ್ಟ್ ಮಾಡುತ್ತೆ ಹಾಗೂ ನಿಮ್ಗೆ ಪವರ್ಫುಲ್ ವ್ಯಕ್ತಿಯಾಗಿ ನಿರ್ಮಾಣ ಮಾಡುತ್ತೆ. ಪಾಯಿಂಟ್ ನಂಬರ್ 5, ಡೋಂಟ್ ಗೆಟ್ ಓವರ್ ಅಟ್ಯಾಚ್ಡ್. ಚಾಣಕ್ಯ ಅವರ ಪ್ರಕಾರ ಓವರ್ ಅಟ್ಯಾಚ್ಮೆಂಟ್ ಯಾವುದೇ ಒಂದು ರಿಲೇಶನ್ಶಿಪ್ ಅನ್ನ ಹಾಳು ಮಾಡುತ್ತೆ. ಅದು ನಿಮ್ಮ ಗೆಳೆತನವನ್ನು, ಕುಟುಂಬವನ್ನು ಅಥವಾ ಪ್ರೀತಿಯನ್ನು. ಅದಕ್ಕೆ ನೀವು ಯಾರ ಜೊತೆಗೂ ಅತಿಯಾದ ಅಟ್ಯಾಚ್ಮೆಂಟ್ ಇಟ್ಟಿಕೊಳ್ಳಬಾರದು. ಯಾಕಂದ್ರೆ ನೀವು ಅವರ ಜೊತೆ ಅತಿಯಾದ ವಾತ್ಸಲ್ಯ ಅಥವಾ ಅಟ್ಯಾಚ್ಮೆಂಟ್ ಇಟ್ಟಿಕೊಂಡಾಗ ಆ ವ್ಯಕ್ತಿ ನಿಮ್ಮ
ವೀಕ್ನೆಸ್ ಆಗ್ತಾನೆ, ಮತ್ತೆ ಯಾವ ವ್ಯಕ್ತಿ ನಿಮ್ಗೆ ತುಂಬಾ ಆತ್ಮೀಯನಾಗ್ತಾನೆ ಅವರ ಜೊತೆ ನೀವು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ನಿರ್ಮಾಣ ಮಾಡಿಕೊಳ್ಳಲು ಪ್ರಾರಂಭ ಮಾಡ್ತೀರಾ. ಇದರಿಂದ ನಿಮ್ಮ ರಿಲೇಶನ್ಶಿಪ್ ಹಾಳಾಗಲು ಪ್ರಾರಂಭ ಆಗುತ್ತೆ. ಮತ್ತೆ ಎದುರಿನ ವ್ಯಕ್ತಿ ನಿಮ್ಮಿಂದ ದೂರ ಆಗಲು ಪ್ರಾರಂಭ ಮಾಡ್ತಾನೆ. ಯಾಕಂದ್ರೆ ನಿಮ್ಮ ಹೈ ಎಕ್ಸ್ಪೆಕ್ಟೇಷನ್ ನ ರೆಸ್ಪಾನ್ಸಿಬಿಲಿಟಿ ಆತ ತಗೊಳ್ಳಲು ಇಷ್ಟ ಪಡೋದಿಲ್ಲ. ಯಾಕಂದ್ರೆ ಇದು ನಿಮ್ಮ ಪೀಸ್ ಆಫ್ ಮೈಂಡ್ ಅನ್ನ ಎಫೆಕ್ಟ್ ಮಾಡಲು ಪ್ರಾರಂಭ ಮಾಡುತ್ತೆ. ನೋಡಿ, ನಿಮ್ಮ ಜೊತೆ ಎಷ್ಟೇ ಜನ ಇರಲಿ ಅವರದು ಒಂದು ಜೀವನ ಇದೆ. ಆಯ್ಕೆಯ ಪ್ರಶ್ನೆ ಬಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಮ್ಮ ಪರವಾಗಿಯೇ ಒಲವು ತೋರಿಸ್ತಾನೆ. ಮತ್ತೆ ನೀವು ಕೂಡ ಇದೇ ಕ್ಯಾಟಗರಿಗೆ ಸೇರಿದ್ದೀರಾ. ಅಂದ್ರೆ ನೀವು ಕೂಡ ಒಬ್ಬಂಟಿಯಾಗಿರೋದು ಅಷ್ಟೇ ಅಲ್ಲ, ಎಲ್ಲರೂ ಒಬ್ಬಂಟಿಯಾಗಿಯೇ ಇರೋದು. ಅದಕ್ಕೆ ಈ ಮಾತನ್ನ ಅರ್ಥ ಮಾಡಿಕೊಂಡು ಯಾರ ಜೊತೆಗೂ ಓವರ್ ಅಟ್ಯಾಚ್ಮೆಂಟ್ ಇಟ್ಕೊಳ್ಬಾರ್ದು. ಪಾಯಿಂಟ್ ನಂಬರ್ 6, ಬಿಫೋರ್ ಸ್ಟಾರ್ಟಿಂಗ್ ಎನಿಥಿಂಗ್ ಆಸ್ಕ್ ದಿಸ್ 3 ಕ್ವಶನ್ಸ್. ಆಚಾರ್ಯ ಚಾಣಕ್ಯ ಹೇಳ್ತಾರೆ, ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ತಮ್ಮನ್ನ ತಾವು ಈ 3 ಪ್ರಶ್ನೆಗಳನ್ನ ಕೇಳಬೇಕು. ಯಾಕಂದ್ರೆ ನಿಮ್ಮ ಜೀವನ ಇನ್ನೂ ಸರಳವಾಗಲು. 1, ವೈ, ನೀವು ಇದನ್ನ ಯಾಕೆ ಮಾಡ್ತಾ ಇದ್ದೀರಾ? ನೀವು ಇದನ್ನ ಯೋಚನೆ ಮಾಡಿ, ನಾ ಇದನ್ನ ಯಾಕೆ ಮಾಡ್ತಾ ಇದ್ದೀನಿ ಅಥವಾ ನಾ ಇದನ್ನ ಯಾಕೆ ಮಾಡಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡಿ. ಒಂದ್ ವೇಳೆ ನಿಮ್ಗೆ ನಿಮ್ಮ ವೈ ಕ್ಲಿಯರ್ ಆಗಿಲ್ಲ ಅಂದ್ರೆ, ಆ ಕೆಲಸ ಮಾಡಲು ನಿಮ್ಮ ಬಳಿ ಸ್ಟ್ರಾಂಗ್ ರೀಸನ್ ಇಲ್ಲ ಅಂದ್ರೆ, ನೀವು ಯಾವತ್ತೂ ಆ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಲು ಸಾಧ್ಯನೇ ಇಲ್ಲ. ಮತ್ತೆ ನೀವು ಆ ಕೆಲಸದಲ್ಲಿ ಫೇಲ್ ಕೂಡ ಆಗಬಹುದು. ಅದೇ ನಿಮ್ಮ ವೈ ಕ್ಲಿಯರ್ ಆಗಿದ್ರೆ ನಿಮ್ಗೆ ಯಾರೂ ತಡೆಯೋದಿಲ್ಲ. 2, ಈ ಆಕ್ಷನ್ ತಗೊಳ್ಳೋದ್ರಿಂದ ನಿಮ್ಗೆ ಏನ್ ರಿಸಲ್ಟ್ ಸಿಗುತ್ತೆ? ಒಂದ್ ವೇಳೆ ನನಗೆ ಅನಿಸುತ್ತೆ ಈ ಕೆಲಸ ಮಾಡೋದ್ರಿಂದ ನನಗೆ ಲಾಸ್ ಆಗುತ್ತೆ, ಇಲ್ಲ ನನ್ನ ಮೆಂಟಲ್ ಪೀಸ್ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಆ ಕೆಲಸದಿಂದ ದೂರ ಇರಿ. ನಿಮ್ಮ ಪ್ರತಿಯೊಂದು ಆಕ್ಷನ್ ನಿಮ್ಮ ಲೈಫ್ ನ ಜರ್ನಿನಲ್ಲಿ ಮೊದಲ ಸ್ಟೆಪ್ ತರ ಇರುತ್ತೆ. ನೀವು ಎಷ್ಟು ಜಾಸ್ತಿ ಒಳ್ಳೆಯ ಸ್ಟೆಪ್ಸ್ ತಗೊಳ್ತೀರಾ, ನಿಮ್ಮ ಜೀವನ ಅಷ್ಟೇ ಸರಿಯಾದ ಮಾರ್ಗದಲ್ಲಿ ಹೋಗುತ್ತೆ. 3, ನಾ ಈ ಕೆಲಸದಲ್ಲಿ ಸಕ್ಸೆಸ್ ಆಗಬಹುದಾ? ಚಾಣಕ್ಯ ಹೇಳ್ತಾರೆ, ಸಕ್ಸಸ್ಫುಲ್ ವ್ಯಕ್ತಿ ಆಗೋದು ಅಂದ್ರೆ ಕೇವಲ ಹಣ ಸಂಪಾದನೆ ಮಾಡುವುದು, ಟಾಪ್ ಪೊಸಿಷನ್ ಮೇಲೆ ನಿಲ್ಲುವುದು ಅಥವಾ ಅವಾರ್ಡ್ ಗಳನ್ನ ಗೆಲ್ಲೋದೇ ಅಲ್ಲ. ಬದಲಾಗಿ ಸಕ್ಸಸ್ ನ ಅರ್ಥ ರೆಸ್ಪೆಕ್ಟ್ ಹೆಚ್ಚಿಸಿಕೊಳ್ಳುವುದು ಆಗಿದೆ. ತಮ್ಮ ಪೀಸ್ ಆಫ್ ಮೈಂಡ್ ಅನ್ನ ಅಚೀವ್ ಮಾಡೋದು, ಒಂದು ಸ್ಯಾಟಿಸ್ಫೈಡ್ ಜೀವನ ಬದುಕುವುದು ಆಗಿದೆ. ಒಂದ್ ವೇಳೆ ನಿಮ್ಮ ಕೆಲವೊಂದು ನಿರ್ಧಾರಗಳು ನಿಮಗೆ ಸಕ್ಸಸ್ ತಂದು ಕೊಡಲಿಲ್ಲ ಅಂದ್ರೆ ಆ ನಿರ್ಧಾರಗಳನ್ನ ನೀವು ಯಾವತ್ತೂ ತಗೊಳ್ಬಾರ್ದು. ಪಾಯಿಂಟ್ ನಂಬರ್ 7, ಬೀಯಿಂಗ್ ಎಕ್ಸ್ಟ್ರೀಮ್ ಇಸ್ ನಾಟ್ ಗುಡ್. ಅವಶ್ಯಕತೆಗಿಂತ ಒಳ್ಳೆಯವನು ಆಗಿರುವುದು ಕೂಡ ಒಳ್ಳೆಯದಲ್ಲ. ಚಾಣಕ್ಯ ಹೇಳ್ತಾರೆ, ಎಕ್ಸ್ಟ್ರೀಮ್ ಆರ್ ನೆವರ್ ಗುಡ್. ನೀವು ಎಕ್ಸ್ಟ್ರೀಮ್ ಲೆವೆಲ್ ಅಂದ್ರೆ ಉತ್ತುಂಗ ಸ್ಥಾನದಲ್ಲಿ ಇದ್ದು ಏನನ್ನು ಮಾಡಬಾರ್ದು. ಕೆಲವೊಂದಷ್ಟು ಜನ ತುಂಬಾ ಹಣ ಸಂಪಾದನೆ ಮಾಡಿದ ಮೇಲೆ ತಮ್ಮ ಹೆಲ್ತ್ ಮತ್ತೆ ರಿಲೇಶನ್ಶಿಪ್ ಗೆ ಕೊಡುವ ಸಮಯವನ್ನು ಮರೆತು ಕೇವಲ ಹಣದ ಹಿಂದೆನೆ ಓಡಲು ಪ್ರಾರಂಭ ಮಾಡ್ತಾರೆ. ಮತ್ತೆ ಅದರಿಂದ ಅವರು ಹಣ ಅಂತೂ ಸಂಪಾದನೆ ಮಾಡ್ತಾರೆ, ಆದ್ರೆ ಉಳಿದಿದ್ದು ಎಲ್ಲವನ್ನೂ ಕಳೆದುಕೊಳ್ತಾರೆ. ಕೆಲವೊಬ್ರು ಫೇಮ್ ಅಥವಾ ಖ್ಯಾತಿಯ ಹಿಂದೆ ಇಷ್ಟೊಂದು ಓಡ್ತಾ ಇರ್ತಾರೆ ಅಂದ್ರೆ ಜನರ ಮುಂದೆ ತಮ್ಮನ್ನ ತಾವು ಮಹಾನ್ ವ್ಯಕ್ತಿ ಅಂತ ತೋರಿಸಲು ತಮ್ಮನ್ನ ಎಲ್ಲರಕ್ಕಿಂತ ಮುಂದೆ ಇಡಲು ಪ್ರಯತ್ನ ಪಡ್ತಾರೆ. ಇದರಿಂದ ಜನರ ಮುಂದೆ ತಮ್ಮ ಖ್ಯಾತಿ ಹೆಚ್ಚಿಸಿಕೊಳ್ಳಲು ತಮ್ಮ ವ್ಯಕ್ತಿತ್ವವನ್ನೇ ಕಳೆದುಕೊಳ್ತಾರೆ. ಅದಕ್ಕೆ ಒಂದೇ ವಿಷಯದಲ್ಲಿ ನಿಮ್ಮ ಟೈಮ್ ಮತ್ತೆ ಎಫರ್ಟ್ ಅಷ್ಟೇ ಹಾಕಿ. ಎಷ್ಟು ಅವಶ್ಯಕತೆ ಇದೆ ಅದಕ್ಕಿಂತ ಜಾಸ್ತಿ ಯಾರಿಗೂ ಇಂಪಾರ್ಟೆನ್ಸ್ ಕೊಡಬೇಡಿ. ಪಾಯಿಂಟ್ ನಂಬರ್ 8, ಲೀಡರ್ಶಿಪ್ ಈಕ್ವಲ್ ಪವರ್. ಚಾಣಕ್ಯ ಹೇಳ್ತಾರೆ, ಲೀಡರ್ಶಿಪ್ ಇಸ್ ನಾಟ್ ಜಸ್ಟ್ ಬೈ ರ್ಯಾಂಕ್ ಆರ್ ಡೆಸಿಗ್ನೇಷನ್, ಇಟ್ ಈಸ್ ಬೈ ಆಟಿಟ್ಯೂಡ್ ಅಂಡ್ ಕಾಂಪಿಟೆನ್ಸ್. ನೋಡಿ, ಪುರಾತನ ಕಾಲದಿಂದಲೂ ಇದನ್ನ ನೋಡಲಾಗಿದೆ. ಯಾರೆಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳಿದ್ರು ಅವರು ಸಾಮಾನ್ಯ ವ್ಯಕ್ತಿಗಿಂತ ಜಾಸ್ತಿ ಪವರ್ಫುಲ್ ವ್ಯಕ್ತಿಗಳಾಗಿದ್ರು. ಪವರ್ಫುಲ್ ಅಂದ್ರೆ ಕೇವಲ ದೇಹ ಬೆಳೆಸುವುದೇ ಅಲ್ಲ, ಬದಲಾಗಿ ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಕಂಟ್ರೋಲ್ ಮಾಡುವುದು ಕೂಡ ಆಗಿರುತ್ತೆ. ಅದೇ ಇವತ್ತಿನ ಸಮಯದಲ್ಲೂ ಒಬ್ಬ ಲೀಡರ್ ಹತ್ರನೇ ಎಲ್ಲಕ್ಕಿಂತ ಜಾಸ್ತಿ ಪವರ್ ಇರುತ್ತೆ. ಯಾಕಂದ್ರೆ ಒಬ್ಬ ಲೀಡರ್ ತಮ್ಮ ಜೀವನದ ಜೊತೆಗೆ ಹಲವರ ಜೀವನ ಬದಲಾವಣೆ ಮಾಡ್ತಾನೆ. ಜನ ಅಂತವರಿಗೆ ಫಾಲೋ ಮಾಡ್ತಾರೆ, ಅವರ ಮಾತನ್ನ ಕೇಳ್ತಾರೆ. ಅವರು ಒಂದು ಮಾತು ಹೇಳಿದ್ರೆ ಆಕ್ಷನ್ ಕೂಡ ತಗೊಳ್ತಾರೆ. ತಮ್ಮ ಮತ್ತೆ ಬೇರೆಯವರ ಜೀವನದ ಕಂಟ್ರೋಲ್ ತಮ್ಮ ಕೈಗೆ ತಗೊಳ್ಳೋದ್ರಿಂದ ನಿಮ್ಮ ಪವರ್ ಇನ್ನು ಜಾಸ್ತಿ ಆಗುತ್ತೆ. ನೋಡಿ, ಒಬ್ಬ ಸಕ್ಸಸ್ಫುಲ್ ಲೀಡರ್ ಆಗಲು ನೀವು ಇದನ್ನ ತೋರಿಸಬೇಕು, ನಾನು ಇಷ್ಟೊಂದು ಪವರ್ ಹ್ಯಾಂಡಲ್ ಮಾಡಬಹುದು ಅನ್ನೋದನ್ನ. ಮತ್ತೆ ಅದನ್ನ ಮಾಡಲು ತಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳಿ, ತಮ್ಮನ್ನ ತಾವು ಮೆಂಟಲಿ ಮತ್ತೆ ಫಿಸಿಕಲಿ ಸ್ಟ್ರಾಂಗ್ ಮಾಡಿಕೊಳ್ಳಿ, ಜನರ ಮುಂದೆ ಒಂದು ಎಕ್ಸಾಂಪಲ್ ನಿರ್ಮಾಣ ಮಾಡಿ. ಪಾಯಿಂಟ್ ನಂಬರ್ 9, ಡೆಟ್ ಇಸ್ ಲೈಕ್ ಎನ್ ಎನಿಮಿ. ಚಾಣಕ್ಯ ಹೇಳ್ತಾರೆ, ನಿಮ್ಮ ಎದುರಾಳಿ ಅಸ್ತಿತ್ವದಲ್ಲಿ ಬರೋದಕ್ಕಿಂತ ಮುಂಚೆನೆ ಕಿತ್ತು ಹಾಕಬೇಕು. ಅಂದ್ರೆ ಸಾಲ ನಿಮ್ಮ ಅತಿ ದೊಡ್ಡ ಶತ್ರು ಆಗಿದೆ. ಅದು ನಿಮ್ಮ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆನೆ ಅದನ್ನ ಕಿತ್ತು ಹಾಕಬೇಕು. ಸಾಲ ಮಾಡುವುದು ಅಂದ್ರೆ ನೀವು ಸ್ವತಃ ಏನು ಮಾಡಲು ಯೋಗ್ಯರಲ್ಲ, ನೀವು ಬೇರೆಯವರಿಂದ ಸಹಾಯ ಕೇಳ್ತಾ ಇದ್ದೀರಾ ಎಂದರ್ಥ. ಒಂದು ವ್ಯಾಪಾರ ವಿಸ್ತರಣೆ ಮಾಡಲು ಇಲ್ಲ ಕಷ್ಟದ ಸಮಯದಲ್ಲಿ ಸಾಲ ಮಾಡೋದು ಅದು ಬೇರೆ ವಿಷಯ. ಆದರೆ ಯಾರಿಂದ ನೀವು ಸಾಲ ಪಡಿತೀರಾ ಆ ವ್ಯಕ್ತಿ ಮುಂದೆ ನೀವು ನಿಮ್ಮ ರೆಸ್ಪೆಕ್ಟ್ ಕಳೆದುಕೊಳ್ತೀರಾ. ಮತ್ತೆ ಎದುರಿನ ವ್ಯಕ್ತಿ ತನ್ನನ್ನು ತಾನು ಸುಪೀರಿಯರ್ ಅಂತ ತಿಳಿದುಕೊಳ್ಳಲು ಪ್ರಾರಂಭ ಮಾಡ್ತಾನೆ. ಅಂದ್ರೆ ಸಬ್ ಕಾನ್ಶಿಯಸ್ಲಿ ಆ ವ್ಯಕ್ತಿ ನಿಮ್ಗಿಂತ ಪವರ್ಫುಲ್ ಅಂತ ತಿಳಿದುಕೊಳ್ತಾನೆ. ಅದಕ್ಕೆ ನೀವು ನಿಮ್ಮ ಜೀವನದಲ್ಲಿ ಸಾಲ ಕೊಡುವ ಮತ್ತೆ ತಗೊಳ್ಳುವ ಮಾಯಾಜಾಲದಿಂದ ದೂರ ಉಳಿಬೇಕು. ಒಂದ್ ವೇಳೆ ಆಲ್ರೆಡಿ ನಿಮ್ಮ ತಲೆ ಮೇಲೆ ಲೋನ್ ಅಥವಾ ಸಾಲ ಇದ್ರೆ ನೀವು ನಿಮ್ಮ ಅವಶ್ಯಕತೆಗಿಂತ ಜಾಸ್ತಿ ಹಣ ಖರ್ಚು ಮಾಡ್ತಾ ಇದ್ದೀರಾ, ಇಲ್ಲ ನೀವು ಅಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇಲ್ಲ ಒಂದೊಳ್ಳೆ ಲೈಫ್ ಬದುಕುವಷ್ಟು. ಪಾಯಿಂಟ್ ನಂಬರ್ 10, ಟೆಸ್ಟ್ ಅದರ್ಸ್. ಒಂದ್ ವೇಳೆ ನೀವು ನಿಮ್ಮ ಅಕ್ಕಪಕ್ಕ ಇರುವಂತಹ ಜನ ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಇಲ್ಲ ನಿಮ್ಮ ಕಷ್ಟದ ಸಮಯದಲ್ಲಿ ನಿಲ್ತಾರ ಅಥವಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ನೀವು ನಿಮ್ಮ ಆತ್ಮೀಯ ಗೆಳೆಯರಿಗೆ, ಸಂಬಂಧಿಕರಿಗೆ, ಇಲ್ಲ ನೀವು ಪ್ರೀತಿ ಮಾಡುವ ವ್ಯಕ್ತಿಗೆ
ನೀವು ಕಷ್ಟದಲ್ಲಿ ಇದ್ದಾಗ ಸಹಾಯ ಕೇಳಿ ನೋಡಿ. ಒಂದ್ ವೇಳೆ ಆ ವ್ಯಕ್ತಿ ನಿಮ್ಮ ಬಳಿ ಹಣ ಇದೆ ಅನ್ನೋ ಕಾರಣಕ್ಕಾಗಿ ನಿಮ್ಮ ಜೊತೆ ಇದ್ರೆ ಅವರಿಂದ ದೂರ ಇರಿ. ಇಲ್ಲ ಆ ವ್ಯಕ್ತಿ ನಿಮ್ಗೆ ಪದೇ ಪದೇ ಹಣ ಕೇಳ್ತಾ ಇದ್ರೆ ಆ ವ್ಯಕ್ತಿಗೆ ಹಣ ಕೊಡುವುದನ್ನ ಸ್ಟಾಪ್ ಮಾಡಿ. ಇಲ್ಲ ನಾನು ಕಷ್ಟದಲ್ಲಿ ಇದ್ದೇನೆ ಅನ್ನೋದನ್ನ ಹೇಳಿ. ಆಗ ನೋಡಿ ಜನ ಯಾವ ತರ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು. ಯಾಕಂದ್ರೆ ನೀವು ಕಷ್ಟದ ಸಮಯದಲ್ಲಿ ಇದ್ದಾಗಲೇ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಆತ್ಮೀಯರು ಯಾರು, ಹೊರಗಿನವರು ಯಾರು ಅನ್ನೋದು. ನೋಡಿ ನೀವು ಕಷ್ಟದಲ್ಲಿ ಇದ್ದಾಗಲೇ ನಿಮ್ಮ ಆತ್ಮೀಯರು ನಿಮ್ಮ ಜೊತೆ ನಿಲ್ತಾರೆ, ಉಳಿದವರು ಎಲ್ಲರೂ ನಿಮ್ಮಿಂದ ದೂರ ಹೋಗ್ತಾರೆ. ಯಾಕಂದ್ರೆ ನಿಮ್ಮ ಸಮಸ್ಯೆ ಅವರ ಸಮಸ್ಯೆ ಆಗ್ಬಾರ್ದು ಎಂದು. ಸೊ ಫ್ರೆಂಡ್ಸ್, ಇದಾಗಿತ್ತು ಚಾಣಕ್ಯ ನೀತಿಯ 10 ಇಂಪಾರ್ಟೆಂಟ್ ಲೈಫ್ ಲೆಸನ್ಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.